ಅವ್ರು ಮುದ್ದೆ ಕಲಿಸಿ ಯಾನ್ ಚಾಲು ಚಾಲು ಒಂದಂದ್ರೆ ಒಂದು ಅದು ಒಂದೇ ಅವ್ರು ಮುದ್ದೆ ಕಲಿಸಿ ಯಾನಂದ್ರೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು SLC ಪರೀಕ್ಷೆ ಶುರುವಾಗ್ತಾ ಇದೆ. ಇವತ್ತು ಮೊದಲನೇ ದಿನ ರೂಮ್ ಸೂಪರ್ವೈಸರಾಗಿ ನಾನು ಹೋಗ್ತಾ ಇದ್ದೀನಿ. ಇವತ್ತು ಯಾವ ಸಬ್ಜೆಕ್ಟ್ ಇದೆ ಅಂತಂದರೆ ಪ್ರಥಮ ಭಾಷೆ ಕನ್ನಡ ಸಬ್ಜೆಕ್ಟ್ ಇದೆ. ಐ ಥಿಂಕ್ SSLC ಎಕ್ಸಾಮ್ ಬರೀತಾ ಇರುವಂತಹ ಎಲ್ಲ ನನ್ನ ವೀಕ್ಷಕರಿಗೆ ಮತ್ತು ಮಕ್ಕಳಿಗೆ ಒಂದು SLC ಎಕ್ಸಾಮ್ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ನಾನು ರೆಡಿಯಾಗಿದ್ದೀನಿ. ಈಗ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಓಕೆ, ಮುಂದೇನಾಗುತ್ತೆ ಅಂತ ನೋಡೋಣ. ಗಾಯ್ಸ್, ಇಲ್ಲಿ ನೋಡಿ, ನಿನ್ನೆ ರಾತ್ರಿ ಗುಡುಗು ಬಿರುಗಾಳಿ ಮಳೆ ಎಲ್ಲವೂ ಒಟ್ಟೊಟ್ಟಿಗೆ ಬಂದುಬಿಡ್ತು. ಹಾಗಾಗಿ ಇಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ಮತ್ತು ನೈಟ್ ಪೂರ್ತಿ ಲೈಟ್ ಕರೆಂಟ್ ಇರಲಿಲ್ಲ. ಬೆಳಗ್ಗೆ ಕರೆಂಟ್ ಬಂದಿದ್ದು. ಮೊಬೈಲ್ ಚಾರ್ಜ್ ಕೂಡ ಡೌನ್ ಆಗಿತ್ತು. ಇವತ್ತು ಮಾರ್ನಿಂಗ್ ಎದ್ದು ಮೊಬೈಲ್ ಚಾರ್ಜ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗಲೂ ಕೂಡ ಕರೆಂಟ್ ಹೋಗಿದೆ. ಈ ಬೇಸಿಗೆ ಸಮಯದಲ್ಲೂ ಮಳೆ ಬರ್ತಾ ಇದೆ ಅಂತಂದರೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಗಾಯ್ಸ್, ಇಲ್ಲಿ ಕೂಡ್ಲಿ ಗೇಟಿಂದ ನಾವು ಕಿತ್ತೂರಾಣಿ ವಸತಿ ಶಾಲೆ ಹೋಗುವಾಗ ವ್ಯೂಸ್ ನೋಡಿ, ತುಂಬ ಚೆನ್ನಾಗಿದೆ ವ್ಯೂಸು. ಆ ಕಡೆ ಈ ಕಡೆ ಗುಡ್ಡ ಇದೆ, ರೋಡ್ ಕೂಡ ಮಸ್ತ್ ಇದೆ. ಒಂದು ಹಳ್ಳಿಯ ವಾತಾವರಣ ನೋಡೋದಕ್ಕೆ ತುಂಬ ಅದ್ಭುತ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ರೂಟಿಗೆ ಹೋದಾಗ ಬಹಳ ಖುಷಿಯಾಗಿತ್ತು. ಇದ್ರ ಬಗ್ಗೆ ಇನ್ನೊಂದಿಷ್ಟು ವಿಡಿಯೋಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಗಾಯ್ಸ್, ಈಗ ನಾನು ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ. ಫೈನಲಿ ಗಾಯ್ಸ್, ನಾನೀಗ ಮನೆಯಲ್ಲಿದ್ದೀನಿ. ಬಹುಶಃ ಏನಾಗುತ್ತೆ ಅಂತಂದರೆ, ನಮ್ಮ ಎಕ್ಸಾಮ್ ಸೆಂಟರ್ನಲ್ಲಿ 10 ರೂಮ್ಗಳಿದ್ವು. ಆ 10 ರೂಮ್ನಲ್ಲಿ ಕೇವಲ 10 ಜನ ಸೂಪರ್ವೈಸರ್ಗಳಿಗೆ ಮಾತ್ರ ಅವಕಾಶ ಇತ್ತು. ನಾನು ಸ್ವಲ್ಪ ಇವತ್ತು ತಡವಾಗಿ ಹೋಗಿದ್ದೀನಿ. ತಡ ಅಂತಂದರೆ ಉಳಿದಿರೋ 10 ಜನ ನನಗಿಂತ ಮುಂಚೆ ಬಂದಿದ್ದರು. ಹಾಗಾಗಿ ಇವತ್ತು ಅವರಿಗೆ ರೂಮ್ ಸೂಪರ್ವೈಸರ್ ಆಗಿ ಡ್ಯೂಟಿ ಮಾಡೋ ಅವಕಾಶ ಸಿಕ್ತು. ನಮಗೆ ಅವಕಾಶ ಸಿಗಲಿಲ್ಲ. ಹಾಗಾಗಿ ನಾನು ಇವತ್ತು ಬೇಗ ಮನೆಗೆ ಬಂದಿದ್ದೀನಿ. ಗೈಸ್, ಆ್ಯಕ್ಚುಲಿ ನಾನು ಸುಲೇಪೇಟ್ಗೆ ಹೋಗಬೇಕಾಗಿತ್ತು. ಆದರೆ ನಾಳೆ ಹಾಲಿಡೇ ಇರೋದ್ರಿಂದ, ಯುಗಾದಿ ಹಬ್ಬ ಇರೋದ್ರಿಂದ ಫ್ಯಾಮ್ಲಿ ಜೊತೆ, ತಂದೆ ತಾಯಿ ಜೊತೆ ಈ ಒಂದು ಹಬ್ಬ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಗುಲ್ಬರ್ಗಕ್ಕೆ ಬಂದಿದ್ದೇನೆ. ಮತ್ತು ಒಮ್ಮೆ ನಾಡಿದ್ದು ಅಂದರೆ ಶುಕ್ರವಾರ ಡೈರೆಕ್ಟ್ ಸ್ಕೂಲಿಗೆ ಹೋಗೋದಿದೆ. ಇಲ್ಲಿಂದ ಸ್ಕೂಲಿಗೆ ಹೋಗಿ ಮತ್ತೆ ಶನಿವಾರ ಹಾಲಿಡೇ ಇದೆ. ಹಾಗಾಗಿ ಶುಕ್ರವಾರ ಹೋಗಿ ಮತ್ತೆ ಅವತ್ತಿನ ದಿನವೇ ರಿಟರ್ನ್ ಆಗ್ತೀನಿ ನಾನು ಗುಲ್ಬರ್ಗಕ್ಕೆ. ಗಾಯ್ಸ್, ನಮ್ಮ ಸ್ಟೂಡೆಂಟ್ಸ್ ಆಗಲೂ ಕೇಳ್ತಿದ್ರು, ಏನು ಸರ್ ನೀವು 8-10 ವಿಡಿಯೋ ಹಾಕಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನ ನಮಗೆ ಪರಿಚಯ ಮಾಡಿಕೊಟ್ಟಿಲ್ಲ ಅಂತ ಕೇಳ್ತಿದ್ರು. ಆದರೆ ಇವತ್ತು ನಾನು ನಿಮಗೆ ನಮ್ಮ ಒಬ್ಬ ಫ್ಯಾಮಿಲಿ ಮೆಂಬರನ್ನು ಪರಿಚಯ ಮಾಡಿಕೊಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಆ ಫ್ಯಾಮಿಲಿ ಮೆಂಬರ್ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ವೇಟ್ ಆ್ಯಂಡ್ ಸಿ. ಏ ತೇಜು, ವಾ, ಹಾಯ್ ಮಾಡು. ಅವ್ರು ಮುದ್ದೆ ಕಲಿಸಿ ಯಾನ್ ಚಾಲು ಚಾಲು ಒಂದಂದ್ರೆ ಒಂದು ಅದು ಒಂದೇ ಅವ್ರು ಮುದ್ದೆ ಕಲಿಸಿ ಯಾನಂದ್ರೆ ಗಾಯ್ಸ್, ಇವರೇ ನೋಡಿ, ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ನಮ್ಮ ಫ್ಯಾಮಿಲಿ ಮೆಂಬರ್. ಇವ್ರ ಹೆಸರು ತೇಜಸ್ ಅಂಥೇಳಿ. ನಮ್ಮ ಸಿಸ್ಟರ್ ಮಗ. ಸಿಸ್ಟರ್ ಅಂದರೆ ನನ್ನ ಕಸಿನ್ ಸಿಸ್ಟರ್ ಮಗ. ಇವತ್ತು ಯುಗಾದಿ ಹಬ್ಬ ಇದೆ ಅಂಥೇಳಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಗೆ ಬಂದಿದ್ದಾನೆ. ಇವನಿಗೆ ಈಗಿನ್ನೂ 8 ತಿಂಗಳು. ಇನ್ನೂ ಮಾತಾಡೋಕ್ಕೆ ನಡೆದಾಡೋಕ್ಕೆ ಬರಲ್ಲ. ನಮ್ಮ ಮನೆಗೆ ಬಂದು ಈಗ ತಾನೇ 2 ದಿನ ಆಯಿತು. ಇನ್ನೂ ನಮ್ಮ ಜೊತೆ ಸರಿಯಾಗಿ ಹೊಂದ್ಕೊಂಡಿಲ್ಲ. ಕಂಫರ್ಟೇಬಲ್ ಆಗಿ ಸರಿಯಾಗಿ ನಮ್ಮನ್ನು ಅಡ್ಜಸ್ಟ್ ಆಗಿಲ್ಲ. ಸೊ ಇನ್ನೊಂದು 2-3 ದಿನ ಹೋಗುತ್ತೆ. ಈಗ ಪದೇ ಪದೇ ಅವ್ರ ತಾಯಿ ಹತ್ರನೇ ಹೋಗ್ತಾನೆ. ಅವ್ರ ತಾಯಿ ಇದ್ದರೆ ಮಾತ್ರ ಆರಾಮಾಗಿ ಆಟ ಆಡ್ತಾನೆ. ಇಲ್ಲ ಅಂತಂದರೆ ಅವ್ರ ತಾಯಿ ಹುಡ್ಕಾಡ್ಕೊಂಡು ಅಳ್ತಾ ಕೂತ್ಕೊಂಡಿರ್ತಾನೆ. ಯಶೋರಿ, ಆಟ ಆಡೋಕ ಇವೆಲ್ಲ ನಿಮ್ಮನೇ ರೀ? ಹಾಂ, ಗಾಯ್ಸ್, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ತೆಂಗು ಕಾಯಿ ಕರ್ಪೂರ ಹೊಡೆಬರಬೇಕು ಅಂಥೇಳಿ ದೇವಸ್ಥಾನಕ್ಕೆ ರೆಡಿಯಾಗಿದ್ದೀನಿ. ಗಾಯ್ಸ್, ಫೈನಲಿ ಇದೊಂದು ಹನುಮಂತರ ದೇವಸ್ಥಾನಕ್ಕೆ ಬಂದ್ವಿ. ಈವ್ನಿಂಗ್ ಟೈಮು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಜೈ ಬಜರಂಗ್ ಬಲಿ. ಎಲ್ಲರೂ ಇಲ್ಲಿಂದಲೇ ಆಶೀರ್ವಾದ ತೊಗೊಂಡ್ಬೇಡ್ರಿ.